ಎಲ್ರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯ ಕೊನೆಯಲ್ಲಿ ನಾನು ಈ ಒಂದು ಭಗವದ್ಗೀತೆ ಧೃತರಾಷ್ಟ್ರನ ಒಂದು ಪ್ರಶ್ನೆಯಿಂದ ಆರಂಭ ಆಗುತ್ತೆ ಅಂತ ಹೇಳಿದ್ದೆ. ಇವತ್ತು ಧೃತರಾಷ್ಟ್ರ ಯಾವ ರೀತಿಯ ಪ್ರಶ್ನೆಯನ್ನು ಹಾಕದ ಅಂತ ಕೇಳೋಣ. ಅಧ್ಯಾಯ 1 ಅರ್ಜುನ ವಿಷಾದ ಯೋಗ. ಅದರಲ್ಲಿ ಮೊದಲನೆಯ ಶ್ಲೋಕ ಧೃತರಾಷ್ಟ್ರ ಹೇಳೋದು, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಇಲ್ಲಿ ಈ ಒಂದು ಶ್ಲೋಕ ಅಥವಾ ಪ್ರಶ್ನೆ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾ ಇದ್ದಾನೆ. ಧೃತರಾಷ್ಟ್ರ ಇಲ್ಲಿ ಒಬ್ಬ ಅಂಧರಾಜ. ಧೃತರಾಷ್ಟ್ರ ಒಬ್ಬ ಅಂಧರಾಜ, ಹುಟ್ಟು ಕುರುಡ. ಸಂಜಯ ಯಾರು ಅಂತ ಹೇಳಿದ್ರೆ ಧೃತರಾಷ್ಟ್ರನ ಒಬ್ಬ ಸೇವಕ ಅಥವಾ ಮಂತ್ರಿ, ಅಥವಾ ಧೃತರಾಷ್ಟ್ರನಿಗೆ ಏನೇನು ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡೋದು ಸಂಜಯನ ಕೆಲಸ. ಇಲ್ಲಿ ಧೃತರಾಷ್ಟ್ರ ಯಾಕೆ ಸಂಜಯನಿಗೆ ಪ್ರಶ್ನೆಯನ್ನು ಹಾಕದ? ಯಾಕಂದರೆ ಸಂಜಯನಿಗೆ ಯುದ್ಧ ಭೂಮಿಯಲ್ಲಿ ಆ ಒಂದು ಕುರುಕ್ಷೇತ್ರದಲ್ಲಿ ಏನೆಲ್ಲ ನಡೀತಾ ಇತ್ತು ಆ ಎಲ್ಲ ದೃಶ್ಯವನ್ನು ಸಂಜಯ ಹಸ್ತಿನಾಪುರದಲ್ಲೇ ಕೂತು ವೀಕ್ಷಿಸಬಹುದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಸಂಜಯನಿಗೆ ವೇದವ್ಯಾಸರು ಒಂದು ವರವನ್ನು ಕೊಟ್ಟಿರ್ತಾರೆ, ಒಂದು ದಿವ್ಯ ದೃಷ್ಟಿಯನ್ನು ಕೊಟ್ಟಿರ್ತಾರೆ. ಆ ಒಂದು ದಿವ್ಯ ದೃಷ್ಟಿಯ ಸಹಾಯದಿಂದ ಸಂಜಯ ಹಸ್ತಿನಾಪುರದ ಆಸ್ಥಾನದಲ್ಲೇ ಕುಳಿತು ಯುದ್ಧ ಭೂಮಿಯಲ್ಲಿ ಏನೇನಾಗ್ತಿದೆ ಅನ್ನೋದನ್ನೆಲ್ಲ ಅವನು ನೋಡ್ಬೋದಾಗಿತ್ತು. ಹಾಗಾಗಿ ಇಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಈ ಪ್ರಶ್ನೆಯನ್ನು ಹಾಕ್ತಾ ಇದ್ದಾನೆ. ಇನ್ನು ಧೃತರಾಷ್ಟ್ರ ಒಬ್ಬ ಅಂಧರಾಜ ಅಂತ ನಾನು ಹೇಳಿದೆ. ಅವನು ಹೊರಗಡೆಯಿಂದ ನೋಡೋದಕ್ಕೆ ಮಾತ್ರ ಅಂಧನಾಗಿರಲಿಲ್ಲ, ಹೊರತಾಗಿ ಅವನು ಅಂತರಂಗ ಕುರುಡ ಕೂಡ. ಯಾಕೆ ಅಂತ ಹೇಳಿದ್ರೆ ತನ್ನ ಮಗ ದುರ್ಯೋಧನ ಯಾವುದೇ ರೀತಿಯ ತಪ್ಪುಗಳು ಮಾಡಿದರೂ ಕೂಡ ಅದಕ್ಕೆ ತನ್ನ ಒಪ್ಪಿಗೆ ಇತ್ತು. ಮತ್ತು ತಂದೆಯಾಗಿ ಅಥವಾ ರಾಜನಾಗಿ ತನ್ನ ಮಗ ಅಧರ್ಮದ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ರೂ ಕೂಡ ಅದನ್ನು ತಡೆಯುವಂತಹ ಪ್ರಯತ್ನ ಧೃತರಾಷ್ಟ್ರ ಮಾಡೋದಿಲ್ಲ. ಹಾಗಾಗಿ ಅವನು ಅಂತರಂಗದಲ್ಲೂ ಕುರುಡ. ಉದಾಹರಣೆಗೆ ಮೊದಲು ದುರ್ಯೋಧನ ಭೀಮನಿಗೆ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಭೀಮ ಸೇವಿಸುವಂತಹ ಆಹಾರಕ್ಕೆ ವಿಷವನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತಾನೆ. ವಿಷಾನ್ ಮಹಾಗ್ನೆ ಪುರುಷತ್ವ ದರ್ಶನಾತ್ ಅಸತ್ ಸಭ್ಯ ವನವಾಸ ಕೃಚ್ಯತಃ ಮೃಧೆ ನೇಕ ಮಹಾರಥಸ್ತ್ರಥೋ ದ್ರೌಣ್ಯ ಅಸ್ತ್ರಾತಸ್ಕ್ಷಮ ಹರೇಬಿ ರಕ್ಷಿತಃ. ಈ ಒಂದು ಶ್ಲೋಕವನ್ನ ಕುಂತಿ ಮಹಾರಾಣಿ ಭಾಗವತದಲ್ಲಿ ಹೇಳ್ತಾಳೆ. ಹೇಗೆ ದುರ್ಯೋಧನ ಭೀಮನಿಗೆ ಆಹಾರದಲ್ಲಿ ವಿಷವನ್ನ ಹಾಕಿ ಸಾಯಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೂ ಕೂಡ ಭೀಮ ಪಾರಾಗ್ತಾನೆ. ಮತ್ತೆ ಪಾಂಡವರೆಲ್ಲ ವಾರಣಾವರ್ತಕ್ಕೆ ಹೋದಾಗ ಅಲ್ಲಿ ಮೇಣದ ಭವನವನ್ನ ಸೃಷ್ಟಿಸಿ ಅದರಲ್ಲಿ ಬೆಂಕಿ ಇಟ್ಟು ಪಾಂಡವರನ್ನ ಸುಡುವ ಪ್ರಯತ್ನ ಆಗುತ್ತೆ. ಆದರೆ ಅದರಲ್ಲೂ ಕೂಡ ಅವರು ಪಾರಾಗ್ತಾರೆ. ಈ ಎಲ್ಲ ಅಧರ್ಮ ಕೆಲಸಗಳು ಕೂಡ ಧೃತರಾಷ್ಟ್ರನಿಗೆ ತಿಳಿದಿತ್ತು. ಆದರೂ ಧೃತರಾಷ್ಟ್ರ ಈ ಯಾವ ಕೆಲಸವನ್ನು ಕೂಡ ತಡೆಯೋದಕ್ಕೆ ಧೃತರಾಷ್ಟ್ರ ಪ್ರಯತ್ನ ಪಡೋದಿಲ್ಲ. ಹಾಗಾಗಿ ತನ್ನ ಮಗ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಧೃತರಾಷ್ಟ್ರನ ಒಪ್ಪಿಗೆಯಲ್ಲಿ ಇತ್ತು. ಇನ್ನು ಧೃತರಾಷ್ಟ್ರ ಇಲ್ಲಿ ಕಿಮಕುರ್ವತ ಸಂಜಯ ಅಂದರೆ ಏನು ಮಾಡಿದರು ಅಂತ ಕೇಳಿದ್ದ. ಎಲ್ಲಿ? ಧರ್ಮಕ್ಷೇತ್ರದಲ್ಲಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಕುರುಕ್ಷೇತ್ರ ಅನ್ನೋದು ಅದೊಂದು ಯುದ್ಧದ ಭೂಮಿ. ಈಗಲೂ ಕೂಡ ಮಹಾಭಾರತ ಯುದ್ಧ ನಡೆದಂತಹ ಕುರುಕ್ಷೇತ್ರ ಸ್ಥಳ ಈಗಲೂ ಇದೆ. ಆ ಒಂದು ಕುರುಕ್ಷೇತ್ರದಲ್ಲಿ ಆ ಒಂದು ಕುರುಕ್ಷೇತ್ರವನ್ನು ಧರ್ಮಕ್ಷೇತ್ರ ಅಂತ ಕರೀತಾರೆ. ಯಾಕಂದರೆ ಅಲ್ಲಿ ಕುರುಕ್ಷೇತ್ರದಲ್ಲಿ ಯಾವ ವ್ಯಕ್ತಿ ಧರ್ಮವನ್ನು ಪಾಲಿಸುತ್ತಾನೆ, ಧರ್ಮದ ಕೆಲಸಗಳನ್ನು ಮಾಡ್ಕೊಂಡು ಬಂದಿರ್ತಾನೆ, ಆ ವ್ಯಕ್ತಿಗೆ ಮಾತ್ರ ಅಲ್ಲಿ ಜಯ ಸಿಗುವಂತಹದ್ದು. ಹೀಗಾಗಿ ಈ ಒಂದು ಪ್ರಶ್ನೆಯನ್ನ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾ ಇದ್ದಾನೆ ಅಂದರೆ ನಾವು ಧೃತರಾಷ್ಟ್ರನಲ್ಲಿ ಇರ್ತಕ್ಕಂತಹ ಒಂದು ಆತಂಕವನ್ನು ಇಲ್ಲಿ ಕಾಣಬಹುದು. ಅವನು ಏನು ಮಾಡಿದರು ಅಂತ ಕೇಳ್ತಾರೆ. ಈಗ ಯುದ್ಧ ಭೂಮಿಯಲ್ಲಿ ಸೇರಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅದು ಯುದ್ಧ ಮಾಡೋ ಒಂದು ಅಪೇಕ್ಷೆ ಇಟ್ಕೊಂಡ್ರೆ ಸೇರಿರ್ತಾರೆ ಅಂತ. ಯಾಕೆ ಇಲ್ಲಿ ಧೃತರಾಷ್ಟ್ರನಿಗೆ ಆತಂಕ ಅಂದರೆ ಅವನಿಗೆ ಗೊತ್ತು ತನ್ನ ಮಕ್ಕಳು ಅಧರ್ಮದ ಕೆಲಸಗಳನ್ನು ಸಾಕಷ್ಟು ಮಾಡಿದ್ದಾರೆ. ಯುಧಿಷ್ಠಿರನಂತಹ ವ್ಯಕ್ತಿ ಧರ್ಮವನ್ನು ಪಾಲಿಸ್ಕೊಂಡು ಬಂದಿದ್ದಾನೆ. ಯುಧಿಷ್ಠಿರ ತನ್ನ ಶತ್ರುಗಳಿಗೂ ಕೂಡ ಕೆಟ್ಟದನ್ನು ಬಯಸದ ವ್ಯಕ್ತಿ. ಅಂತಹ ಧರ್ಮವನ್ನು ಪಾಲಿಸಿದಂತಹ ವ್ಯಕ್ತಿಯ ಎದುರುಗಡೆ ಅಧರ್ಮವನ್ನೇ ಮಾಡ್ಕೊಂಡು ಬಂದಿರತಕ್ಕಂತಹ ತನ್ನ ಮಗನಿದ್ದಾಗ ತನ್ನ ಮಗನಿಗೆ ಜಯ ಪ್ರಾಪ್ತಿಯಾಗೋದು ಸ್ವಲ್ಪ ಕಷ್ಟ ಅನ್ನೋ ವಿಷಯ ಧೃತರಾಷ್ಟ್ರನಿಗೆ ತಿಳಿದಿರುತ್ತೆ. ಹಾಗಾಗಿ ಆತಂಕದಿಂದ ಯುದ್ಧಾಪೇಕ್ಷೆಯುಳ್ಳ ಇಬ್ಬರು
ಏನು ಮಾಡಿದರು ಅಂತ ಧೃತರಾಷ್ಟ್ರ ಸಂಜಯನಿಗೆ ಇಲ್ಲಿ ಪ್ರಶ್ನೆಯನ್ನು ಹಾಕ್ತಾ ಇದ್ದಾನೆ. ಅವನು ಶ್ಲೋಕದಲ್ಲಿ ಇನ್ನೊಂದು ಹೇಳ್ತಾನೆ, ಮಾಮಕಾಫ್ ಪಾಂಡವಾಶ್ಚೈವ. ಮಾಮಕ ಅಂದರೆ ನನ್ನ ಮಕ್ಕಳು, ಪಾಂಡವಾಶ್ಚೈವ ಅಂದರೆ ಪಾಂಡವರ ಮಕ್ಕಳು. ಇಲ್ಲಿ ಪಾಂಡವರ ಮಕ್ಕಳು ಮತ್ತು ಕೌರವರ ಮಕ್ಕಳು ಇಬ್ಬರೂ ಕೂಡ ಕುರುಕುಲಕ್ಕೆ ಸೇರಿದವರು, ಕುರುವಂಶದವರು. ಆದರೆ ಇಲ್ಲಿ ಧೃತರಾಷ್ಟ್ರ ತನ್ನ ಮಕ್ಕಳನ್ನ ಮಾತ್ರ ಕುರುವಂಶದವರು ಎಂದು ಪರಿಗಣಿಸಿ ಪಾಂಡವರ ಮಕ್ಕಳನ್ನ ಕುರುವಂಶದಿಂದ ದೂರವಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ನ್ಯಾಯವಾಗಿ ರಾಜ್ಯ ಪಾಂಡು ಮಹಾರಾಜನಿಗೆ ಸೇರಬೇಕಾದ್ದು. ಪಾಂಡು ರಾಜ ವನವಾಸದಲ್ಲಿದ್ದಾಗ ಅಕಾಲಿಕ ಮರಣ ಹೊಂದಿದ್ದ ಕಾರಣ ಧೃತರಾಷ್ಟ್ರನನ್ನ ಕಾರ್ಯಕಾರಿ ರಾಜನಾಗಿ ಮಾಡಿರ್ತಾರೆ. ಆದರೆ ಧೃತರಾಷ್ಟ್ರ ತಾನು ಕುಳಿತಿದ್ದಂತಹ ಸಿಂಹಾಸನಕ್ಕೆ ಅಂಟಿಕೊಂಡಿರ್ತಾನೆ. ಹಾಗಾಗಿ ಆ ಸಿಂಹಾಸನವನ್ನ ಅವನು ಬೇರೆಯವರಿಗೆ ಬಿಟ್ಟುಕೊಡೋದಕ್ಕೆ ಮನಸ್ಸೇ ಇರೋದಿಲ್ಲ. ಆದರೆ ಪಾಂಡವರು ದೊಡ್ಡವರಾದ್ಮೇಲೆ ಪಾಂಡವರಿಗೆ ರಾಜ್ಯ ಸೇರಬೇಕು ಅನ್ನೋ ಒಂದು ಮಾತುಕತೆ ಅಲ್ಲಾಗಿರುತ್ತೆ. ಆದರೆ ಧೃತರಾಷ್ಟ್ರ ಮುಂಚಿನಿಂದಲೂ ಕೂಡ ಆ ಒಂದು ಸಿಂಹಾಸನ ಪಾಂಡವರಿಗೆ ಸೇರಬಾರದು ಅನ್ನೋ ಒಂದು ಉದ್ದೇಶದಿಂದ ಪಾಂಡವರನ್ನ ಕುರುವಂಶದಿಂದ ದೂರವಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ಆದರೆ ನಾವು ಮುಂದಕ್ಕೂ ನೋಡ್ಬೋದು, ಪಾಂಡವರು ದೊಡ್ಡವರಾದ್ಮೇಲೆ ಅವರು ತಿರ್ಗಾ ತಮ್ಮ ಪಾಲಿನ ರಾಜ್ಯ ಕೇಳಕ್ ಬಂದಾಗ ರಾಜ್ಯ ಹಸ್ತಿನಾಪುರವನ್ನು 2 ಭಾಗವನ್ನಾಗಿ ಮಾಡ್ತಾರೆ. ಹಸ್ತಿನಾಪುರನ ಒಂದು ಭಾಗ ಮಾಡಿ ಅದನ್ನ ಕೌರವರಿಗೆ ಕೊಡ್ತಾರೆ. ಕಾಂಡವ ವನವನ್ನ ಪಾಂಡವರಿಗೆ ಕೊಡ್ತಾರೆ. ಕಾಂಡವ ವನ ಎನ್ನುವಂತಹದ್ದು ಒಂದು ಬೆಳೆಯೋಕ್ಕೆ ಕಷ್ಟವಾಗುವಂತಹ ಒಂದು ಪ್ರದೇಶ. ಅಂತಹ ಪ್ರದೇಶ ಪಾಂಡವರಿಗೆ ಸಿಗುತ್ತೆ. ಆದರೂ ಕೂಡ ಪಾಂಡವರು ತಮ್ಮ ಶೌರ್ಯದಿಂದ, ಶಕ್ತಿಯಿಂದ ಆ ಒಂದು ಕಾಂಡವ ವನವನ್ನ ಇಂದ್ರಪ್ರಸ್ಥವನ್ನಾಗಿ ಬದಲಾಯಿಸ್ತಾರೆ. ರಾಜಸೂಯ ಯಾಗವನ್ನ ಮಾಡಿ ಎಲ್ಲ ರಾಜ್ಯಗಳನ್ನು ಸೋಲಿಸಿ ಯುಧಿಷ್ಠಿರ ಮಹಾರಾಜ ಸಾಮ್ರಾಟನಾಗ್ತಾನೆ. ಈ ಎಲ್ಲ ಕಥೆಗಳನ್ನು ನಾವು ಕೇಳಿದ್ದೀವಿ. ಅನಂತರ ಶಕುನಿ ಮತ್ತೆ ದುರ್ಯೋಧನ ಇವರಿಬ್ಬರಿಗೆ ಪಾಂಡವರು ನಿರ್ಮಿಸಿದಂತಹ ಇಂದ್ರಪ್ರಸ್ಥವನ್ನ ನೋಡಿ ಅಸೂಯೆ ಹುಟ್ಕೊಳ್ಳುತ್ತೆ. ಹಾಗಾಗಿ ಅವರನ್ನ ಜೂಜಾಟಕ್ಕೆ ಕರೀತಾರೆ. ಒಬ್ಬ ರಾಜ ಇನ್ನೊಬ್ಬ ರಾಜ ಆತನನ್ನ ಯುದ್ಧಕ್ಕೆ ಅಥವಾ ಜೂಜಿಗೆ ಕರೆದಾಗ ಹೋಗೋದು ಧರ್ಮ, ಹೋಗದೆ ಇದ್ರೆ ಅದು ಅಧರ್ಮ ಆಗುತ್ತೆ. ಅದೇ ರೀತಿ ಯುಧಿಷ್ಠಿರ ಜೂಜಾಟಕ್ಕೆ ಒಪ್ಕೊಂಡು ಬರ್ತಾನೆ. ಆದರೆ ಅಲ್ಲೂ ಕೂಡ ಮೋಸದ ಜೂಜು ನಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ, ನಿಯಮದ ಪ್ರಕಾರ ಯಾವ ವ್ಯಕ್ತಿ ಜೂಜಾಟವನ್ನು ಆಡ್ತಾನೋ ಆ ವ್ಯಕ್ತಿಯ ದಾಳಗಳನ್ನು ನಡೆಸಬೇಕು. ಆದರೆ ಅಲ್ಲಿ ಜೂಜಾಟ ಆಡ್ತಾ ಇರೋದು ದುರ್ಯೋಧನ ಆಡ್ತಾನೆ, ಆದರೆ ದಾಳಗಳನ್ನು ಶಕುನಿ ಎಸಿತಾನೆ. ಯಾಕೆ ಅಂದರೆ ಅದರಿಂದನೂ ಕೂಡ ಒಂದು ಕತೆ ಇದೆ. ಶಕುನಿಯ ದಾಳಗಳು ತನ್ನ ಮಾತನ್ನು ಕೇಳುತ್ತೆ. ಹಾಗಾಗಿ ಅವರಿಗೆ ಎಷ್ಟು ಸಂಖ್ಯೆ ಬೇಕೋ ಅಷ್ಟೇ ಸಂಖ್ಯೆ ದಾಳಗಳಲ್ಲಿ ಬೀಳ್ತಾ ಇರುತ್ತೆ. ಆ ಒಂದು ಮೋಸದ ಜೂಜಿನಲ್ಲಿ ಪಾಂಡವರು ಎಲ್ಲ ರಾಜ್ಯ, ಎಲ್ಲ ಸಂಪತ್ತನ್ನು ಕೂಡ ಕಳ್ಕೊಂಡು ವನವಾಸಕ್ಕೆ ಹೋಗ್ತಾರೆ. ಈ ಎಲ್ಲ ಕಥೆಗಳು ಕೂಡ ಮೋಸದಿಂದ ಆಗಿರೋದು ಅಂತ ಧೃತರಾಷ್ಟ್ರನಿಗೆ ತಿಳಿದಿದೆ. ಹಾಗಾಗಿ ಯುದ್ಧಾಪೇಕ್ಷೆಯಿಂದ ಕೌರವರು ಹಾಗೂ ಪಾಂಡವರು ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಸೇರಿದ್ದಾರೆ. ಅವ್ರು ಏನ್ ಮಾಡಿದ್ರು ಅಂತ ಹೇಳಿ ಧೃತರಾಷ್ಟ್ರ ಇಲ್ಲಿ ಸಂಜಯನಿಗೆ ಕೇಳುತ್ತಿರುವುದು. ಇದಕ್ಕೆ ಸಂಜಯ ಏನು ಉತ್ತರವನ್ನ ನೀಡ್ತಾನೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.